ಟಾಸ್ಕ್ ಏನಪ್ಪಾ ಅಂತಂದ್ರೆ ಜನವರಿ 5ನೇ ತಾರೀಕು ಬಂದನ್ನ ಯಶಸ್ವಿ ಮಾಡೋದು. ಸಾಹೇಬರು ಮುಂದೆ ನಿಲ್ಸ್ಕೊಂಡು ಮಾತಾಡ್ತಾ ಇದ್ದೀನಿ ಅನ್ಕೋಬೇಡ್ರಿ, ಒಂದೇ ಸರಿ ಮಾತಾಡಿ ಹಂಗೆ ಮನವಿ ಕೊಟ್ಬಿಡೋಣ ಅಂತಷ್ಟೇ. ಬಂದನ್ನ ಯಶಸ್ವಿ ಮಾಡೋದು ಎಷ್ಟು ಮುಖ್ಯ ಅಂತಂದ್ರೆ, ಈಗ ನಾವು ಇಲ್ಲಿ ತನಕ ಮಾಡಿರುವಂತ ಕಾರ್ಯಕ್ರಮಗಳು ಒಂದಾದ್ರೆ 5ನೇ ತಾರೀಕು ನಾವು ಮಾಡುವಂತ ಬಂದಿದೆಯಲ್ಲ ಅದರ ಘನತೆನೇ ಬೇರೆ. ಅದು ಯಶಸ್ವಿ ಆಯಿತು ಅಂತಂದ್ರೆ ಸರ್ಕಾರ ನಮ್ಮ ಕಡೆ ನೋಡೋ ರೀತಿ ನೀತಿ ಬದಲಾಗ್ತದೆ. ಅದು ಯಶಸ್ವಿ ಆಗಬೇಕು. ಯಶಸ್ವಿ ಆಗಬೇಕು ಅಂತಂದಾಗ ನಾವು ವಾಚ್ ನೋಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ, ತಪ್ಪು ತಿಳ್ಕೊಬೇಡಿ. ಬಂದ್ ಯಶಸ್ವಿ ಆಗಬೇಕು ಅಂತಂದ್ರೆ ಎಷ್ಟು ಗಂಟೆಗೆ ಬರಬೇಕು, ಎಷ್ಟು ಗಂಟೆಗೆ ಹೋಗ್ಬೇಕು, 1 ಅವರ 2 ಅವರ ಅಲ್ಲ, ಹಂಗಲ್ಲ ಬಂದಾಗೋದು. ನಾವು ಈಗಲಿಂದಲೇ ಪ್ರಾರಂಭ ಮಾಡಬೇಕು. ಆ ಬಂದ್ಗೆ ಪೂರ್ವಭಾವಿ ಸಿದ್ಧತಾ ಒಂದು ಪ್ರತಿಭಟನೆ ಕಾರ್ಯಕ್ರಮ ಅಂತ ನೀವು ತಿಳ್ಕೋಬಹುದು ಬೇಕಾದ್ರೆ. ಈಗ ನಾವೇನು ಬಂದಿದ್ದೀವಿ, ನಾವು ಒಬ್ಬೊಬ್ರು 10 ಜನ 20 ಜನ ಅವ್ರು ನಮ್ಮ ಮನೇಲಿ ಮಗ ಬಿಡ್ತಾರ, ನಮ್ಮ ಜೊತೆಲಿ ಉದ್ದಿಮೆ ನಡೆಸ್ತಾ ಇರೋರ ಯಾರಾದ್ರೂ ಆಗಿರ್ಬೋದು, ಅವರೆಲ್ಲರನ್ನೂ ಕರ್ಕೊಂಡು ಮುಂದಿನ ಸಭೆಗೆ ಬರ್ಬೇಕು. ನೀವು ಮುಂದೆ ಒಂದು ಸಭೆಯನ್ನ ನಾವು ಮಾಡ್ತೀವಿ. ಆ ಸಭೆಗೆ ಈಗ ವಿಷ್ಣು ಸೇನಾ ಸಮಿತಿಯವರು ಬೆಂಬಲ ಅಂತೇಳಿ ಈಗಲೇ ಘೋಷಣೆ ಮಾಡಿದ್ದಾರೆ. ನಮ್ಮ ಚೌಡರಾಜ್ ಅವರು ಶಿವರಾಜ್ ಕುಮಾರ್ ಸಮಿತಿಯಿಂದ ಅಂತೇಳಿ ಘೋಷಣೆ ಮಾಡಿದ್ದಾರೆ. ನಮ್ಮ ಊರಿನಲ್ಲಿ ಆಟೋ ಚಾಲಕರ ಸಂಘಟನೆಗಳಿದ್ದಾವೆ, ಅಂಗನವಾಡಿ ನೌಕರ ಸಂಘಟನೆಗಳಿದ್ದಾವೆ, ವರ್ತಕರ ಸಂಘಟನೆಗಳಿದ್ದಾವೆ, ದಿನಸಿ ವರ್ತಕರು ಮತ್ತು ತರಕಾರಿ ವರ್ತಕರು ಮತ್ತೆ ವಿವಿಧ ವಿಭಾಗಗಳಲ್ಲಿ ದುಡಿತಾ ಇರುವಂತ ಕಾರ್ಮಿಕ ಸಂಘಟನೆಗಳಿರ್ಬೋದು, ನಾಗರಿಕ ಸಾಮಾಜಿಕ ಸಂಘಟನೆಗಳಿರ್ಬೋದು, ರಾಜಕೀಯ ಪಕ್ಷಗಳಿರ್ಬೋದು, ಇವರೆಲ್ಲರನ್ನ ಒಳಗೊಂಡಂತ ಮೊನ್ನೆ ನಡೆದಂತ ಸಮಾಲೋಚನಾ ಸಭೆ ಇದೆಯಲ್ಲ, ಅದೇ ರೀತಿಯಾದಂತ ಇನ್ನೊಂದು ಬಂದ್ಗೆ ಸಿದ್ಧತಾ ಸಭೆಯನ್ನ ನಾವು ಮಾಡಬೇಕಾಗ್ತದೆ. ಆ ಸಭೆ ನೋಡಿನೇ ಸರ್ಕಾರ ಇಲ್ಲ ಫಸ್ಟ್ ನಾವು ಬಂದ್ಗಿಂತ ಮುಂಚಿತ ಏನಾದರೂ ಮಾತಾಡ್ಬೇಕು ಅಂತ ಅನ್ನಿಸ್ಬೇಕು ಅವರಿಗೆ. ಆ ಸಭೆಗೆ ನಮ್ಮ ಗ್ರಾಮಾಂತರ ಜಿಲ್ಲೆಯ ಇತರ ನೇಕಾರ ಸಂಘಟನೆಗಳ ಮುಖಂಡರನ್ನು ಕರೆದು, ಅಥವಾ ನಮ್ಮ ಗ್ರಾಮಾಂತರ ಜಿಲ್ಲೆಯ ಹೊರಗಡೆ ಇರುವಂತ ನೇಕಾರ ಸಂಘಟನೆಗಳ ಮುಖಂಡರನ್ನೆಲ್ಲ ನಾವು ಆ ಸಭೆಗೆ ಆಹ್ವಾನ ಮಾಡಿ 5ನೇ ತಾರೀಕು ಬಂದ್ ಅನ್ನುವಂಥದ್ದು ಅದು ದೊಡ್ಡಬಳ್ಳಾಪುರ ಬಂದ್ ಮಾತ್ರ ಅಲ್ಲ, ದೊಡ್ಡಬಳ್ಳಾಪುರ ಬಂದು 100% ಯಶಸ್ವಿ ಆಗಬೇಕು. ನೇಯ್ಗೆ ಉದ್ಯಮ ನಿಲ್ಲಿಸಿ, ಇಡೀ ಎಲ್ಲ ವಹಿವಾಟುಗಳನ್ನು ನಿಲ್ಲಿಸಿ, ಟೋಟಲ್ ಊರು ಬಂದ್ ಆಯ್ತು, ಸ್ತಬ್ಧ ಆಯ್ತು ಅನ್ನೋ ರೀತಿಯಲ್ಲಿ 5ನೇ ತಾರೀಕು ದೊಡ್ಡಬಳ್ಳಾಪುರ ಬಂದ್ ಆಗಬೇಕು. ಬೇರೆ ತಾಲ್ಲೂಕುಗಳನ್ನು ಬಂದ್ ಮಾಡುವಷ್ಟು ನೇಕಾರ ಸಂಘಟನೆಯಲ್ಲಿ ಇಲ್ಲದೆ ಇರೋದ್ರಿಂದ ತಾಲ್ಲೂಕು ಕಚೇರಿಗಳಿಗೆ ಹೋಗಿ ಇದರ ತೀವ್ರತೆ ಎಷ್ಟಿದೆ, ನೇಕಾರ್ಗೆ ಎಷ್ಟು ಸಂಕಷ್ಟದಲ್ಲಿದ್ದಾರೆ ಅನ್ನುವಂತ ಮನವಿ ಪತ್ರವನ್ನ ತಾಲ್ಲೂಕು ಕಚೇರಿಗಳ ಮೂಲಕ, ತಹಸೀಲ್ದಾರ್ ಅವರ ಮೂಲಕ ಸರ್ಕಾರಗಳಿಗೆ, ಜವಳಿ ಸಚಿವರಿಗೆ, ಕೇಂದ್ರ ಮಂತ್ರಿಗಳಿಗೆ ಎಲ್ಲ ತಲುಪಿಸೋ ರೀತಿಯಲ್ಲಿ ನಾವೊಂದು ಪ್ಲಾನ್ ಅನ್ನ ಸಮಾಲೋಚನಾ ಸಭೆಯಲ್ಲಿ ಮಾಡಿದ್ದೇವೆ. ಈಗಾಗಲೇ ನಾವೊಂದು ತಕ್ಷಣದ ಪರಿಹಾರ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ನಾವು ಉತ್ಪಾದನೆ ಮಾಡ್ತಾ ಇರುವಂತ ಸೀರೆಗಳನ್ನ ಖರೀದಿ ಮಾಡಬೇಕು ಅಂತೇಳಿ ನಾವು ಮಾತಾಡಿದ್ದೇವೆ. ಅದರ ಜೊತೆಗೆ ದೀರ್ಘಾವಧಿ ಪರಿಹಾರಗಳು ಏನಿದಾವೆ ಅಂತೇಳಿ ನಾವು ಮುಂದೆ ಕೂತ್ಕೊಂಡು ಚರ್ಚೆ ಮಾಡೋಣ. ತಜ್ಞರಿದ್ದಾರೆ, ಮೊನ್ನೆ ಮೀನಾಕ್ಷಿ ಸುಂದರಂ ಅವರು ಬಂದಿದ್ದಾರೆ, ಅವ್ರ ಜೊತೆಯಲ್ಲಿ ಇನ್ಯಾರಾದ್ರೂ ನಮ್ಗೆ ಆ ತರ ತಜ್ಞರು ಸಿಗ್ತಾರ ಅಂತ ನೋಡೋಣ. ಅವರು ಇವರು ಅನ್ನೋ ಭೇದ ಭಾವ ಇಲ್ಲ ನಮ್ಗೆ. ಯಾರೆಲ್ಲ ಬರ್ತಾರೆ ನಮ್ಮ ಜೊತೆ ಅವರೆಲ್ಲರನ್ನ ಜೊತೆಲಿಟ್ಕೊಂಡು ನಾವು ಈ ಒಂದು ಹೋರಾಟವನ್ನ ಮುಂದೆ ತಗೊಂಡು ಹೋಗೋಣ ಅನ್ನುವಂತ ಮಾತನ್ನ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕೊನೆಗೊಂದು ಮಾತು, ಇದಾತದ? ಇದು ಸಾಧ್ಯನಾ? ಇದು ನಮ್ಮಲ್ಲೇ ಇದೆ, ಖಂಡಿತ ಇದೆ ನಮ್ಮಲ್ಲಿ. ಸೂರತ್ ಸೀರೆ ನಿಲ್ಲಿಸ್ಬಿಟ್ರಾ? ಆಯ್ತಾ ನಿಮ್ಮ ಕೈನಲ್ಲಿ? ಇಷ್ಟೆಲ್ಲ ಮಾಡಿದ್ರಲ್ಲಪ್ಪ, ಏನ್ ಪ್ರಯೋಜನ? ನಮ್ಮಲ್ಲಿರೋರೆ, ಬೇರೆ ಯಾರು ಕೇಳ್ತಾ ಇಲ್ಲ. ಆಗುತ್ತೆ ನಿಮ್ಮ ಕೈನಲ್ಲಿ? ಇಷ್ಟು ಜನ ಬಂದ್ರೆ ಆಗುತ್ತದಾ? ಸತ್ಯವಾಗ್ಲೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ₹1.25 ಪವರ್ ಸಬ್ಸಿಡಿ ನಮಗೆ ಸಿಗಬೇಕು ಅಂದ್ರೆ ಮೊದಲು ಪ್ರಾರಂಭ ಮಾಡಿದಾಗ ಇದೇ ಮಾತುಗಳೇ ಕೇಳಿದ್ದೀವಿ ನಾವು. ನಾನು ತುಂಬಾ ಸಭೆಗಳಲ್ಲಿ ಹೇಳ್ಬಿಟ್ಟಿದ್ದೀನಿ ಈ ಮಾತನ್ನ, ಇದೇ ಮಾತುಗಳೇ. ಇದಾತದ ಇವಳಿಗೆ ಸೇಸ ಪಂಗಲ್ಯವಪ್ಪ ಪರಾಡ್ತಾ ಅಂತಾರೆ ಅಂತೇಳಿ ಪಾಂಪ್ಲೆಟ್ ಹಿಂಗೆ ನನ್ನ ಮುಂದೆ ಹಿಂಗೆ ಕಾಲೇಜ್ ಮುಂದೆ ಹಿಂಗೆ ಬಿಟ್ಟಿದ್ದು. ಇವತ್ತು 50,000 ಲಕ್ಷ ರೂಪಾಯಿ
ಸಬ್ಸಿಡಿ ಉಳಿತಾ ಆಯ್ತಾ ಇಲ್ಲ ಹೇಳಿ? ಉಳಿತಾ ಇದೆ. ಮಾತು ಹೋಗಲ್ಲ, ನನಗೆ ಗೊತ್ತು. ಮಾತಾಡಿದವ್ರಿಗೆ ಇವತ್ತು ಹತ್ತತ್ರ ಒಂದು 75,000 80,000 ರೂಪಾಯಿ ಉಳಿತಾ ಐತೆ. ಟೀ ಕುಡ್ಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡು ಮಾತಾಡ್ದಂಥವ್ರು ಮೈಕ್ನಲ್ಲಿ ಮಾತಾಡೋ ವಿಚಾರ ಅಲ್ಲ. ಆಗುತ್ತಾ ಹೋಗುತ್ತಾ ಅನ್ನೋದಕ್ಕೆ ನಾನು ಹೇಳ್ಬೇಕಲ್ಲ, ಉದಾಹರಣೆ ಕೊಡ್ಬೇಕಲ್ಲ. ಅವಾಗ ಹಂಗೆ ಮಾತಾಡಿದ್ರು. 3,000 ಜನರನ್ನ ನೇಕಾರ ಹೋರಾಟ ಸಮಿತಿ ನೇತೃತ್ವದಲ್ಲಿ ಟ್ರೈನಲ್ಲಿ ಕರ್ಕೊಂಡೋಗಿದ್ ನಾವು. ಟ್ರೈನಲ್ಲಿ ಇಲ್ಲಿರೋರೆಲ್ಲ ಬಂದಿದ್ದೀರಾ ನೀವು? ಯಾರು ಇಲ್ಲಿ ಅದನ್ನ ಹೊರತುಪಡಿಸಿ ಯಾರು ಇಲ್ಲಿರೋರೆಲ್ಲ ಬಂದಿದ್ದೀರಾ? ಇಲ್ಲಿ ಎಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲರೂ ಸಹ ಹೋಗಿ ಅವತ್ತು DK ಶಿವಕುಮಾರ್ ಅವರು ಬಂದು ಮನವಿ ಪತ್ರ ಸ್ವೀಕಾರ ಮಾಡಿದ್ರು. ನಿಮ್ಗೆಲ್ಲ ಗೊತ್ತಿದೆ ಚೆನ್ನಾಗಿ. ಎಲ್ಲ ತಿಂಡಿ ಪಟ್ಟಣಗಳೆಲ್ಲ ಚೀಲಗಳೆಲ್ಲ ಹೊತ್ಕೊಂಡು ನಾವು ಬೆಂಗಳೂರಿಗೆ ಹೋಗಿದ್ದು. ಆಯ್ತಾ? ಆಗ್ಲಿಲ್ವಾ? ಆಯ್ತಾ ಇಲ್ಲ? ಸಾಧನೆ ಮಾಡಿದ್ವಾ ಇಲ್ಲ? ಅದು ಯಾರ್ದೋ ಒಬ್ಬರ ಸಾಧನೆ ಅಲ್ಲ, ಅದು ಇಡೀ ನೇಕಾರೆಲ್ಲ ಬೀದಿಗಿಳಿದು ಹೋರಾಟ ಮಾಡಿದ್ರಿಂದ ಆಯ್ತು. ಕೊರೋನಾ ಟೈಮ್ನಲ್ಲಿ ಇಡೀ ನೇಕಾರೆಲ್ಲ ಬೀದಿಗಿಳಿದ್ರು. ID ಕಾರ್ಡ್ ಬಂತು, 5,000 ಇವತ್ತು ತಗೊಂತಾ ಇದ್ದೀವಿ. ಇವತ್ತು ನಾವು ಕೇಳ್ತಾ ಇದ್ದೀವಿ ಅದನ್ನ 24,000 ಮಾಡ್ರಪ್ಪ ಅಂತ ಕೇಳ್ತಾ ಇದ್ದೀವಿ. ಅನುಕೂಲ ಆಗುತ್ತೆ ನೇಕಾರರಿಗೆ, ಬಡ ನೇಕಾರರಿಗೆ, ಒಂದು ಮಗ್ಗ 2 ಮಗ್ಗ ನಡೆಸೋರಿಗೆ, ಮಗ್ಗ ಬಿಡೋಂಥವ್ರಿಗೆ ಅನುಕೂಲ ಆಗುತ್ತೆ, ಮಾಡ್ರಪ್ಪ ಅಂತ ಕೇಳ್ತಾ ಇದ್ದೀವಿ. ಅದೇ ರೀತಿ ಒಂದು 20 ಬೇಡಿಕೆಗಳು ಇಟ್ಕೊಂಡಿದ್ದೀವಿ ನಾವು. ಬರೀ ಸೂರತ್ ಸೀರೆ ಇಳಿಸ್ರಿ ಅಂತಲ್ಲ, ಆದ್ರೆ ಸಾಹೇಬ್ರು ಇಲ್ಲೇ ಇದ್ದಾರೆ ಹೇಳ್ತಾ ಇದ್ದೀವಿ, ತಕ್ಷಣದ ಬೇಡಿಕೆ ಏನು? 20 ಬೇಡಿಕೆಗಳಿದಾವಲ್ಲ, ಅದನ್ನ ನಾವು ಬೇಕಾದ್ರೆ 1 ದಿನ 2 ದಿನ ಕೂತ್ಕೊಂಡು ಜವಳಿ ಮಂತ್ರಿ ಹತ್ರ ಇನ್ನೊಬ್ರ ಹತ್ರ ಕೂತ್ಕೊಂಡು ನಾಳೆ ನಾಡಿದ್ದು ಚರ್ಚೆ ಮಾಡಿ ಸರ್ಕಾರ ಮನಸ್ಸು ಮಾಡಿದ್ರೆ ಅದೇನು ದೊಡ್ಡ ವಿಚಾರ ಎಲ್ಲ ಮಾಡ್ಬೋದು. ತಕ್ಷಣದ ಬೇಡಿಕೆ ಏನು? ಸೂರತ್ ಸೀರೆ ಬಂದು ನಮ್ಮ ಊರನ್ನ ಹಾಳು ಮಾಡ್ತಾ ಇದೆ. ಅದನ್ನು ತಡಿಲಿಕ್ಕೆ ನಿಮ್ ಕೈನಲ್ಲಿ ಆಗ್ತದೆ, ನೀವು ಮನಸ್ಸು ಮಾಡಬೇಕು. ಸರ್ಕಾರಕ್ಕೆ ಇಲ್ಲಿನ ಬಿಸಿ ಏನು, ಇಲ್ಲಿನ ಒತ್ತಡ ಏನು, ಎಷ್ಟು ಪ್ರೆಷರ್ ಇದೆ ನೀವು ತಿಳಿಸ್ಬೇಕು. ನೀವು ಅನ್ಕೋಬಹುದು ಇವ್ರಿಗೇನು ಮಾಡೋ ಕೆಲಸ ಇಲ್ವ, ಮೊನ್ನೆ ಎಲ್ಲ ಬಂದಿದ್ರು, ಮೊನ್ನೆ ಜವಳಿ ಮಂತ್ರಿ ಹತ್ರ ಮಾತಾಡಿದ್ರು, ಮೊನ್ನೆ ಏನೋ ಸಮಾಲೋಚನೆ ಮಾಡ್ಕೊಂಡ್ರು, ಇವತ್ತು ಇಲ್ಗೋ ಬಂದವರಲ್ಲಪ್ಪ. ನಮಗ್ ನಿದ್ದೆ ಬರ್ತಾ ಇಲ್ಲ, ಮನೇಲಿ ಇರಕ್ ಆಗ್ತಾ ಇಲ್ಲ. ಈಗ ಧರ್ಮವರಂ ಮಾರ್ಕೆಟ್ಗೆ ಹೋದ್ರೆ ನಾವು ಹಾಕಿರುವಂತ ಸೀರೆಗಳು ಅದಕ್ಕೆ ದುಡ್ಡು ಕೊಡ್ರಪ್ಪ ಅಂತ ಕೇಳಿದ್ರೆ ನೀನ್ ಸೀರೆ ನೀನೇ ತಗೊಂಡೋಗುವಂತಾವ್ರೆ. ಕಾಸು ಕೊಡೋದಲ್ಲ ಸ್ವಾಮಿ, ನಾವು ಕೊಟ್ಟಿರುವಂತ ಸೀರೆಗಳು ನೀವು ತಗೊಂಡೋಗ್ರಿ, ಸೂರತ್ತಿಂದ ನಮ್ಗೆ 500 ರೂಪಾಯಿ 600 ರೂಪಾಯಿಗೆ ಸಿಗ್ತಾ ಇದೆ ಅಂತ ಹೇಳಿದಾಗ, ಇವತ್ತು ನಾವು ಧರ್ಮಾರಂಗೆ ಹೋಗ್ತೀವಿ, ಅದ್ರಲ್ಲೇನೋ ಅಷ್ಟೋ ಇಷ್ಟ ಬರ್ತದೆ, ಅದನ್ನ ಬಂದು ಮಗ್ದವ್ರಿಗೆ ಬಟವಾಡಿ ಕೊಡಬೇಕು, ಜೀವನ ಮಾಡಬೇಕು, ಮಕ್ಕಳಿಗೆ ಓದಿಸ್ಬೇಕು ಅಂತೇನೋ ಲೆಕ್ಕಾಚಾರ ಹಾಕೊಂಡು ಅಲ್ಲಿಗೆ ಹೋದ್ರೆ ನಾವು ಕೊಟ್ಟಿರೋ ಸೀರೆ ನಮಗೆ ವಾಪಸ್ ಕೊಟ್ರೆ ನಾವು ಏನ್ ಮಾಡ್ಬೇಕು ಹೇಳಿ ಸ್ವಾಮಿ? ಇದು 2 ತಿಂಗಳಿಂದ ನಡೀತಾ ಇದೆ. ಇದರ ತೀವ್ರತೆ ಡಿಪಾರ್ಟ್ಮೆಂಟ್ನವ್ರು ಅರ್ಥ ಮಾಡ್ಕೋಬೇಕು, ಸರ್ಕಾರ ಅರ್ಥ ಮಾಡ್ಕೋಬೇಕು. ತಾಳ್ಮೆ ಹೆಚ್ಚು ದಿನ ಪ್ರಯೋಜನಕ್ಕೆ ಬರಲ್ಲ. ಇವತ್ತು ನಾವಲ್ಲಿ ರಸ್ತೆಯ ಮಧ್ಯಭಾಗದಲ್ಲೇ ಕೂತ್ಕೊಂತೀವಿ, ಏನು ಮಾಡೋಕ್ಕಾಗಲ್ಲ. ನಮ್ಗಿದೇನು ಹೊಸದಲ್ಲ. ಮಾಡಿದ್ರೆ ಏನ್ ಮಾಡ್ತೀರಾ? ಕೇಸ್ ಹಾಕ್ತೀರಾ, ಜೈಲ್ಗೆ ಹಾಕ್ತೀರಾ ಅಷ್ಟೇ, ಬೇರೆ ಏನು ಮಾಡೋಕ್ಕಾಗಲ್ಲ. ಆದ್ರೂ ಸಹ ನಾವು ಅವ್ರಿಗೆ ಗೌರವ ಕೊಟ್ಟು ಬಂದಿದ್ದೀವಿ. ನಾಳೆ ದಿನ ಹಿಂಗೆ ಇರಲ್ಲ. 1000 ಜನ 5,000 ಜನ ಬರ್ತೀವಿ, ಅವಾಗ ನಿಮ್ಮ ಲಾಟಿಗಳೇನು ಕೆಲಸ ಮಾಡಲ್ಲ, ಏನು ಮಾಡಲ್ಲ. ಇದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು, ಸರ್ಕಾರಕ್ಕೆ ಅರ್ಥ ಮಾಡಿಸ್ಬೇಕು ನೀವು ಅಂತೇಳಿ ನಿಮ್ಮಲ್ಲಿ ನಾನು ನಮ್ಮ ಎಲ್ಲ ನೇಕಾರ ಸಂಘಟನೆಗಳ ಪರವಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಮನವಿ ಪತ್ರ ಓದೋ ಅಗತ್ಯ ಇಲ್ಲ, ಆಲ್ರೆಡಿ ನಿಮಗೆ ಕೊಟ್ಟಿದ್ದೀವಿ. ನಿನ್ನೆ ಎಲ್ಲ ನಿಮ್ಗೊಂದು ಹೊಸ ವಿಚಾರ ಹೇಳ್ಬಿಡ್ತೀನಿ ಬಂಧುಗಳೇ, ಅದೊಂದು ಮಾತು ಹೇಳಿ ನಾನು ಮುಗಿಸ್ಬಿಡ್ತೀನಿ. ನಿನ್ನೆ ನಮ್ಮ ಕರ್ನಾಟಕ ರಾಜ್ಯ ನೇಕಾರ ಹಿತರಕ್ಷಣಾ ಸಮಿತಿ, ದೊಡ್ಡಬಳ್ಳಾಪುರ ಟೆಕ್ಸ್ಟೈಲ್ ವೀವರ್ಸ್ ಅಸೋಸಿಯೇಷನ್, ನೇಕಾರರ ಹೋರಾಟ ಸಮಿತಿ, ಇಲ್ಲ ನಾನು ಹಂಗೆ ಹೇಳ್ಬೇಕು, ಸಂಘಟನೆ ಹೆಸರು ಹೇಳ್ಬೇಕು, ಇಲ್ಲ ಅಂತಂದ್ರೆ ನಮ್ಮ ಸಂಘಟನೆ ಇಲ್ಲ ಅನ್ನಂಗೆ ಆಗ್ಬಿಡ್ತದೆ. ಜೊತೆಗೆ ಕೂಲಿ ನೇಕಾರರ ಸಂಘ, ಈ 4 ಸಂಘಟನೆಗಳ ಮುಖಂಡರುಗಳ ಸಭೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ನಡೀತು. ಈ ಒಂದು ಸಭೆಗೆ ಉಪಸ್ಥಿತರಾಗಿ ನಮ್ಮ ನಗರ ಪೊಲೀಸ್ ಠಾಣೆಯ ಅಂಬರೀಶ್ ಗೌಡರು ಸಾಹೇಬರು ಸಹ ಬಂದಿದ್ರು. ಇಷ್ಟೂ ಜನ ಸೇರಿ ಒಂದು ಸಮಾಲೋಚನೆಯನ್ನ ಮಾಡಿದ್ವಿ. ಅದರಲ್ಲಿ ಬಂದಂತ ಸಾರಾಂಶ ನಿಮ್ಗೆ ತುಂಬಾ ಖುಷಿ ಆಗುತ್ತೆ, ಹೇಳ್ತೀನಿ ಕೇಳಿಸ್ಕೊಡ್ರಿ. ನಾವು ಇನ್ನು ಮುಂದೆ ನಿಮ್ ಜೊತೆ ಬರ್ತೀವಿ. ನೀವು ಎತ್ತಿರುವಂತ ಪ್ರಶ್ನೆ ಕರೆಕ್ಟ್ ಆಗಿದೆ, ನಿಮ್ಮ ಮನವಿ ಪತ್ರದಲ್ಲಿ ನಮ್ಮ ಬೇಡಿಕೆನೂ ಇದೆ, ನಾವು ನಿಮ್ ಜೊತೆ ಬರ್ತೀವಿ. ಬೆಳಗ್ಗೆ ಫೋನ್ ಮಾಡಿದ್ರು, ಆ ಸಂಘದ ಕಾರ್ಮಿಕ ಸಂಘದ ಮುಖಂಡರು ಫೋನ್ ಮಾಡಿದ್ರು, ಸರ್ ನೀವು ಬಂದು ಅಂತ ಇದ್ರಲ್ಲ, ನಮ್ಮ ಸಂಘಟನೆ ಹೆಸರು ಹಾಕೊಳ್ಳಿ, ನಾವು ಬರ್ತೀವಿ. ನಿಮ್ಮ ಮನವಿ ಪತ್ರದಲ್ಲಿ ನಮ್ಮೆಲ್ಲರ ಬೇಡಿಕೆನೂ ಇದೆ, ನಾವು ಬರ್ತೀವಿ. ಆದ್ರೆ ನಮ್ಗೆ ಸ್ವಲ್ಪ ಸಮಸ್ಯೆಗಳಿದಾವೆ, ಅದ್ರ ಬಗ್ಗೆ ನಮ್ಗೆ ಮಾತಾಡಕ್ ಕೊಡ್ತೀವಪ್ಪ. ಕಾರ್ಮಿಕರು ಬಿಟ್ಟು ಯಾರು ಮಾಲೀಕರು ಇಲ್ಲ ಇಲ್ಲಿ,
ಮಾಲೀಕರನ್ನ ಬಿಟ್ಟು ಯಾರು ಕಾರ್ಮಿಕರಿಲ್ಲ. ಉದ್ದಿಮೆ ಅಂತ ಇದ್ದಂಗೆನೆ ಮಾಲೀಕರು, ಕಾರ್ಮಿಕರು, ಇದರಲ್ಲಿರುವಂತ 18 ವಿಭಾಗದ ಜನ ಅವರೆಲ್ಲರೂ ಸೇರಿದ್ರೇನೆ ಉದ್ದಿಮೆ ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಹಂಗಾಗಿ ನಿನ್ನೆ ಒಂದು ಸಭೆ ತುಂಬಾ ಯಶಸ್ವಿಯಾಗಿ ಸಾಹೇಬರ ನೇತೃತ್ವದಲ್ಲಿ ಯಶಸ್ವಿಯಾಗಿದೆ. ಅವರು ಸಹ ಇನ್ನು ಮುಂದಿನ ದಿನಗಳಲ್ಲಿ ಈ ಸಭೆಗೆ ಬರಬೇಕಾಗಿತ್ತು, ಇಲ್ಲ ನಾವು ಮುಂದಿನ ಹೋರಾಟಗಳಲ್ಲಿ ನಾವು ಭಾಗಿಯಾಗ್ತೀವಿ ಅಂತ ಹೇಳಿದ್ದಾರೆ. ಅವರ ಪಾಯಿಂಟ್ ಇರೋದು ಏನಂತಂದ್ರೆ ಅದನ್ನು ನಿಮ್ ಗಮನಕ್ಕೆ ತಂದ್ಬಿಡ್ತೀನಿ. ಸ್ಥಳೀಯರಿಗೆ ಆದ್ಯತೆ ಕೊಡಬೇಕು ಅನ್ನೋದು ಒಂದೇ ಪಾಯಿಂಟ್ ಅವ್ರದ್ದು, ಬೇರೆ ಏನು ಪಾಯಿಂಟ್ ಇಲ್ಲ ಅವ್ರದ್ದು. ಕೂಲಿ ಪ್ರಶ್ನೆ ಆಗಲೇ ನಮ್ಮ RS ಅವ್ರು ಮಾತಾಡೋದು 10 ರೂಪಾಯಿ ಕಮ್ಮಿ ಮಾಡಿರೋದು ಜಾಸ್ತಿ ಮಾಡೋದು ಅದೇನು ದೊಡ್ಡ ವಿಚಾರ ಅಲ್ಲ. ನಮ್ಮ ಇವರೆಲ್ಲ ಮನಸ್ಸು ಮಾಡಿಬಿಟ್ರೆ 10 ಜೊತೆ ಇನ್ನೊಂದು 20 ಹಾಕಿ ಕೊಟ್ಬಿಡ್ತಾರೆ. ಅದೆಲ್ಲ ನಮ್ಮ ಮುಂದೆ. ಅಲ್ಲಿ ಒಂದು ಸೀರೆಗೆ 100, 200, 300, 500 ಹೋಗ್ತಾ ಇರೋವಾಗ ಇಲ್ಲಿ ನಮ್ಗೆ 10 ರೂಪಾಯಿ 20 ರೂಪಾಯಿ ಪ್ರಶ್ನೆ ಅಲ್ಲ, ಅದು ದೊಡ್ಡ ವಿಚಾರನೇ ಅಲ್ಲ. ಇಲ್ಲಿ ಪ್ರಶ್ನೆ ಬಂದಿರುವಂಥದ್ದು ಹೊರ ರಾಜ್ಯದ ಹಿಂದಿ ಕಾರ್ಮಿಕರು ಬಂದು ನಮಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಅವರು ಅಳಲು. ಅದಕ್ಕೆ ಸ್ಥಳೀಯರಿಗೆ ಆದ್ಯತೆ ಕೊಡಬೇಕು ಅನ್ನುವಂಥ ಪ್ರಶ್ನೆ ಇದೆ. ಖಂಡಿತ ನಾವು ಅದ್ರ ಬಗ್ಗೆ ಗಮನ ಕೊಡ್ತೀವಿ, ಮಾತಾಡ್ತೀವಿ ಅಂತ ಅವ್ರಿಗೂ ಹೇಳಿದ್ದೀವಿ. ಆ ವಿಚಾರವನ್ನು ನಾವು ಜೊತೆಗೆ ಸೇರಿಸ್ಕೊಂಡು ಈ 5ನೇ ತಾರೀಕು ಬಂದು ಸಂಪೂರ್ಣವಾಗಿ ಯಶಸ್ವಿ ಆಗ್ತದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಕಾರ್ಮಿಕರು, ನೇಕಾರರು, ಎಲ್ಲ ನೇಕಾರ ಸಂಘಟನೆಗಳು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಹೋರಾಟಕ್ಕೆ ಇಳಿತಾ ಇದ್ದೀವಿ. ಸರ್ಕಾರಕ್ಕೆ ಈ ಒಂದು ವಿಚಾರವನ್ನ ಮಾನ್ಯ ಸುರೇಶ್ ಸಾಹೇಬ್ರ ಉಪನಿರ್ದೇಶಕರು ಸುರೇಶ್ ಅವರ ಮುಖಾಂತರ ನಾವು ಸರ್ಕಾರಕ್ಕೆ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ. ದಯಮಾಡಿ ಅವರು ಮಾತಾಡಬೇಕು. ಈ ಒಂದು ಒಟ್ಟಾರೆ ಸಾರಾಂಶ ಇಷ್ಟೊತ್ತು ನಮ್ಮ ಜೊತೆ ಅವ್ರು ಕೂತ್ಕೊಂಡಿಲ್ಲ, ಕೆಲವರೆಲ್ಲ ಕೂತಿದ್ದೀವಿ ನಾವು, ಅವ್ರು ನಮ್ಮ ಜೊತೆ ನಿಂತ್ಕೊಂಡು ಎಲ್ಲ ಆಲಿಸಿದ್ದಾರೆ. ಅವರು ಸಹ ಮಾತಾಡಬೇಕು ಅಂತ ಹೇಳ್ತಾ ಅವ್ರು ನನಗೆ ಅವಕಾಶಕ್ಕಾಗಿ ಧನ್ಯವಾದಗಳು. ಈಗ ಅವರು ಮಾತಾಡ್ತಾರೆ. ಆಯ್ತು.